ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಶ್ರಾವಣ ಶನಿವಾರದ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಹಾಗೆ ಶ್ರಾವಣ ಶನಿವಾರ ದಿವಸ ಪಡಿ ಕೇಳುವಂತಹ ಒಂದು ಆಚರಣೆಯನ್ನು ಯಾವ ರೀತಿ ಮಾಡಬೇಕಾಗುತ್ತೆ, ಜೊತೆಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು, ಯಾವ ಹೂವನ್ನು ಅರ್ಪಿಸಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶ್ರಾವಣ ಮಾಸದ ಶನಿವಾರ ಬಂತು ಅಂದರೆ ಅದೇನೋ ಒಂಥರ ಸಂಭ್ರಮ. ಯಾಕಂದರೆ ಅವತ್ತಿನ ದಿವಸ ನಾವು ತಿರುಪತಿ ತಿಮ್ಮಪ್ಪನ ವಿಶೇಷವಾಗಿ ಆರಾಧನೆ ಮಾಡುವಂತಹ ಒಂದು ದಿನ ಅಂತ ಹೇಳ್ಬೋದು. ಯಾರ್ಯಾರ ಮನೆ ದೇವರು ತಿರುಪತಿ ತಿಮ್ಮಪ್ಪ ಆಗಿರ್ತಾರೋ, ಅಥವಾ ಯಾರೆಲ್ಲ ತುಂಬ ನಿಷ್ಠೆಯಿಂದ ತಿರುಪತಿ ದೇವರಿಗೆ ನಡ್ಕೊತಾರೋ ಅವರೆಲ್ಲರೂ ಕೂಡ ಈ ಶ್ರಾವಣ ಮಾಸ ಬರೋದನ್ನೇ ಕಾಯ್ತಾ ಇರ್ತಾರೆ. ಶ್ರಾವಣ ಶನಿವಾರ ಅಂತಂದರೆ ಅದೊಂಥರ ಹಬ್ಬ ಇದ್ದಂಗೆ. ಶ್ರಾವಣ ಮಾಸದ ಶನಿವಾರದ ದಿವಸ ಸಪ್ತ ಶನಿವಾರ ವ್ರತವನ್ನು ಆರಂಭ ಮಾಡ್ಬೋದು. 7 ಅಕ್ಕಿ ಹಿಟ್ಟಿನಿಂದ ಮಾಡುವಂಥ ದೀಪಗಳನ್ನು ಮಾಡಿ ಪೂಜೆಯನ್ನು ಮಾಡ್ಬೋದು. ಸಪ್ತ ಶನಿವಾರ ವ್ರತವನ್ನು ಯಾವ ರೀತಿ ಮಾಡಬೇಕು ಅಂತ ನಾನು ಈಗಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಅಥವಾ ನಾವು ಆ ರೀತಿ ದೀಪ ಎಲ್ಲ ಮಾಡಿ ಹಚ್ಚಿ ಪೂಜೆ ಮಾಡೋದಕ್ಕೆ ಸಾಧ್ಯ ಇಲ್ಲ, ತುಂಬ ಸರಳವಾಗಿ ಪೂಜೆ ಮಾಡ್ತೀವಿ ಅಂತಂದರೆ ನಿಮ್ಮ ಮನೆಯಲ್ಲಿರುವಂಥ ವೆಂಕಟರಮಣ ಸ್ವಾಮಿ ಫೋಟೋಗೆ ನೀಟಾಗಿ ಒರೆಸಿ ಅರಿಶಿನ ಕುಂಕುಮ ಇಟ್ಟು ತುಳಸಿ ಮಾಲೆಯನ್ನು ಹಾಕಿ, ತಿಮ್ಮಪ್ಪನಿಗೆ ತುಳಸಿ ಮಾಲೆ ಅತ್ಯಂತ ಪ್ರಿಯ, ಹಾಗಾಗಿ ತುಳಸಿ ಮಾಲೆಯನ್ನು ಹಾಕಿ ಅಥವಾ ಹಳದಿ ಬಣ್ಣದ ಹೂವನ್ನು ಹಾಕಿ ಪೂಜೆ ಮಾಡ್ಬೋದು. ಹಾಗೆ ನೀವು ಮುಡುಪನ್ನು ಕೂಡ ಈ ಶ್ರಾವಣ ಮಾಸದಲ್ಲಿ ಕಟ್ಟೋದಕ್ಕೆ ಆರಂಭ ಮಾಡ್ಬೋದು. ಒಂದು ಬಿಳಿ ಬಟ್ಟೆಯನ್ನು ಹಳದಿ ವಸ್ತ್ರವನ್ನಾಗಿ ಮಾಡಿಕೊಂಡು, ಒಂದು ಸ್ವಲ್ಪ ಅರಿಶಿನವನ್ನೆಲ್ಲ ಹಚ್ಚಿ ಹಳದಿ ವಸ್ತ್ರವನ್ನು ಮಾಡಿಕೊಂಡು, ಅದಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಹಾಕಿ, ಪ್ರತಿ ವಾರವೂ ಕೂಡ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನು ಆ ಒಂದು ಮುಡುಪಿಗೆ ಹಾಕಿ ಕಟ್ಟಿ, ಆನಂತರ ನೀವು ತಿರುಪತಿಗೆ ಹೋದಾಗ ಆ ಮುಡುಪನ್ನು ಹುಂಡಿಗೆ ಹಾಕಿ ಬರುವಂಥ ಪದ್ಧತಿ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ಈ ಶ್ರಾವಣ ಮಾಸದಲ್ಲಿ ಕೆಲವರು ಮಾಂಸಾಹಾರವನ್ನು ಮಾಡಿ ನೈವೇದ್ಯವನ್ನು ಮಾಡ್ತಾರೆ. ಅದು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಅವರವರ ಪದ್ಧತಿಗೆ ಅನುಸಾರವಾಗಿ ಅದು ತುಂಬ ವರ್ಷಗಳಿಂದನೂ ಕೂಡ ನಡ್ಕೊಂಡು ಬಂದಿರುತ್ತೆ. ಅಂಥವರು ಆ ರೀತಿ ಆಚರಣೆ ಕೂಡ ಮಾಡ್ಬೋದು. ಇನ್ನು ನಾವು ಆ ರೀತಿ ಮಾಡೋದಿಲ್ಲ, ತುಂಬ ಸಾತ್ವಿಕವಾಗಿ ನಾವು ಪೂಜೆಯನ್ನು ಮಾಡ್ತೀವಿ ಅಂತ ಹೇಳೋರು, ನೀವು ನಿಮ್ಮ ಮನೆಯಲ್ಲಿ ಪಾಯಸವನ್ನಾಗಲಿ ಅಥವಾ ದೇವರಿಗೆ ಪ್ರಿಯವಾಗಿರುವಂಥ ಯಾವುದೇ ಸಿಹಿ ನೈವೇದ್ಯವನ್ನಾಗಲಿ ಮಾಡಿ, ಮೊಸರನ್ನ ಮಾಡಿ ಅಥವಾ ವಡೆ ಮಾಡಿ ದೇವ್ರ ಮುಂದೆ ನೈವೇದ್ಯಕ್ಕೆ ಅಂತ ಬಡಿಸಿ ಬಾಳೆ ಎಲೆ ಮೇಲೆ ತುಂಬ ಸರಳವಾಗಿ ಧೂಪ ದೀಪ ನೈವೇದ್ಯ ಮಾಡೋದ್ರ ಮುಖಾಂತರ ಶ್ರಾವಣ ಮಾಸದ ಶನಿವಾರ ದಿವಸ ನೀವು ಪೂಜೆಯನ್ನು ಮಾಡ್ಬೋದು. ಎಷ್ಟು ಶನಿವಾರಗಳು ಬಂದಿರುತ್ತೋ ಅಷ್ಟು ಶನಿವಾರಗಳು ಕೂಡ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಶ್ರಾವಣ ಮಾಸದ ಒಂದು ವಿಶೇಷ ಆಚರಣೆ ಅಂತಂದರೆ ಅದು ಪಡಿ ಕೇಳೋ ಅಂಥದ್ದು. ಮನೇಲಿರ್ತಕ್ಕಂಥ ಚಿಕ್ಕ ಮಕ್ಕಳು, ಅದು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಹೆಣ್ಣು ಮಕ್ಕಳಾದರೆ ಅವರು ಋತುಮತಿ ಆಗೋದಕ್ಕಿಂತ ಮುಂಚೆ ಈ ರೀತಿ ಮಾಡಿಸ್ತಾರೆ. ಇಲ್ಲದೇ ಇದ್ದರೆ ಗಂಡು ಮಕ್ಕಳು ಅಥವಾ ಮನೇಲಿರೋವಂಥ ಗಂಡಸರು ಶುಚಿರ್ಭೂತರಾಗಿ ಹಣೆಗೆ ನಾಮವನ್ನು ಹಾಕ್ಕೊಂಡು, ಕೈಯಲ್ಲಿ ಭವನಾಸಿ ಅಂತ ಹೇಳ್ತೀವಿ, ಅಂದರೆ ಒಂದು ತಾಮ್ರದ ಚೊಂಬಿನ ರೀತಿ ಇರುತ್ತೆ, ಅದನ್ನು ಇಟ್ಕೊಂಡು ಒಂದು 4-5 ಜನ ಮನೆಗೆ ಹೋಗಿ ಪಡಿಯನ್ನು ಕೇಳಬೇಕು. ಅಂದರೆ ಅವರು ಅಕ್ಕಿ ಕೊಡ್ತಾರೋ ಅಥವಾ ರಾಗಿ ಹಿಟ್ಟು ಕೊಡ್ತಾರೋ ಅದನ್ನು ತೊಗೊಂಡು ಬಂದು ಅದರಲ್ಲಿ ನೈವೇದ್ಯ ಮಾಡಿ ನಾವು ದೇವರಿಗೆ ಬಡಿಸ್ಬೇಕಾಗತ್ತೆ. ಈ ರೀತಿ ಆಚರಣೆ ಕೂಡ ತುಂಬ ಮನೆಗಳಲ್ಲಿ ಇದೆ. ಪ್ರತಿ ಶನಿವಾರಗಳು ಮಾಡ್ತಾರೆ, ಅದರಲ್ಲೂ ವಿಶೇಷವಾಗಿ ಶ್ರಾವಣ ಶನಿವಾರಗಳು ಮಾಡ್ತಾರೆ. ಅವ್ರನ್ನೇ ದೇವ್ರ ಥರ ಭಾವಿಸಿ ಅವ್ರ ಕಾಲೆಲ್ಲ ತೊಳೆದು ಪಡಿಯನ್ನು ಹಾಕಿ ಪೂಜೆ ಎಲ್ಲ ಮಾಡಿ ಆನಂತರ ನಾವು ಮನೆ ಒಳಗಡೆ ಕರ್ಕೋಬೇಕಾಗತ್ತೆ. ಕೆಲವರು ಅದರೊಳಗಡೆ ದವಸ ಧಾನ್ಯದ್ರ ಜೊತೆ ಕಾಣಿಕೆ, ಅಂದರೆ ಹುಂಡಿಗೆ ದುಡ್ಡು ಹಾಕ್ತೀವಲ್ಲ, ಆ ರೀತಿ ಕೂಡ ಹಾಕ್ಬಿಟ್ಟು ಕಳಿಸ್ತಾರೆ. ಅದನ್ನು ನಾವು ದೇವಸ್ಥಾನಕ್ಕೆ ಹೋದಾಗ ಹುಂಡಿಗೆ ಹಾಕಬೇಕಾಗತ್ತೆ. ಮುಂಚೆ ಎಲ್ಲ ತುಂಬ ಮನೆಗಳಿಗೆ ಪಡಿ ಕೇಳ್ಕೊಂಡು ಹೋಗೋರು, ಆದರೆ ಇತ್ತೀಚೆಗೆ ಸಿಟಿಗಳಲ್ಲಿ 1-2-3 ಮನೆಗೆ ಹೋಗ್ತಾರೆ ಅಥವಾ ಅವ್ರ ಮನೆಗೇ ತೊಗೊಂಡು ಮುಗಿಸ್ತಾರೆ ಅಲ್ಲಿಗೆ. ಅದಾದಮೇಲೆ ಅವ್ರ ಕೈಕಾಲೆಲ್ಲ ತೊಳೆದು ಒಳಗಡೆ ಬಂದ ಮೇಲೆ ದೇವ್ರಿಗೆ ಅಂತ ನೈವೇದ್ಯಕ್ಕೆ ಬಾಳೆ ಎಲೆ ಮೇಲೆ ನಾವು ನೈವೇದ್ಯ ಬಡಿಸಿರ್ತೀವಲ್ಲ, ಅದೇ ನೈವೇದ್ಯವನ್ನು ಅವರೇ ತಿನ್ನಬೇಕಾಗತ್ತೆ. ಈ ರೀತಿ ತುಂಬಾ ಸರಳವಾಗಿ ನೀವು ಶ್ರಾವಣ ಮಾಸದ ಪೂಜೆಯನ್ನು ಮಾಡ್ಕೋಬೋದು. ನಾನು ಮೊದಲೇ ಹೇಳಿದಾಗೆ ಮಾಂಸಾಹಾರವನ್ನು ಮಾಡಿ ನೈವೇದ್ಯಕ್ಕಿಡೋರು ಆ ರೀತಿ ನಿಮ್ಮ ಸಂಪ್ರದಾಯಕ್ಕೆ ಅನುಸಾರವಾಗಿ ನೀವು ಕೂಡ ಮಾಡ್ಕೋಬೋದು. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಸರಳವಾಗಿ ಶ್ರಾವಣ ಶನಿವಾರದ ಪೂಜೆಯನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಹಾಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.